ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮಮತಾ ಫ್ರಮ್ ದಕ್ಷಿಣ ಕನ್ನಡ. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೇನೆ ನೋಡ್ತಾ ಇದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಕಾಣುವಂಥ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ನಾನು ಹಾಕುವಂಥ ಹೊಸ ವಿಡಿಯೋಸ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ನಾನು ಹೋಸತಿ ಫಸ್ಟ್ ಟೈಮ್ ಮಾಡಿಸಿದ ಬ್ಲೌಸಸ್ಸು ಇದು, ಅಂದರೆ ಫಸ್ಟ್ ಟೈಮ್ ಮಾಡಿಸಿದ್ದು ನಾನು ಮಷಿನ್ ಎಂಬ್ರಾಯ್ಡ್ರಿ. ಸೊ ಈ ಥರ ಇತ್ತು, ಆರೆಂಜ್ ಸ್ಯಾರಿಗೆ ಬ್ಲೂ ಕಲರ್ ಬ್ಲೌಸು. ಸೊ ಎಮರ್ಜೆನ್ಸಿ ಇತ್ತು ನನಗೆ ಅಂತ ಹೇಳಿ ನಾನು ಹ್ಯಾಂಡ್ ಎಂಬ್ರಾಯ್ಡ್ರಿ ಮಾಡೋಕ್ಕೆ ಹೋಗಲಿಲ್ಲ. ಈ ಥರ ಮಾಡಿಕೊಟ್ಟಿದ್ರು. ಈ ಥರ ಕೈಗೆ ಬುಟ್ಟಾಸು ಮತ್ತು ಈ ಥರ ನೆಕ್ಕಿಗೆ ಫುಲ್ ಬ್ಯಾಕು ಮತ್ತು ಫ್ರಂಟ್. ಇದಕ್ಕೆ 600 ರೂಪೀಸ್ ತೊಗೊಂಡಿದ್ರು. ಬಟ್ ವರ್ಕ್ ಅಂತ ಅನಿಸಿತ್ತು ನನಗೆ ಅವಾಗ. ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ರು, ತಿಕ್ಕಾಗಿತ್ತು ವರ್ಕು, ತುಂಬ ಚೆನ್ನಾಗಿ ಗ್ರ್ಯಾಂಡಾಗೂ ಕಾಣಿಸ್ತಾ ಇತ್ತು. ಇದು ಈ ಥರ ಪಿಕೋ ಗ್ರೀನ್ ಇದರಲ್ಲಿ ಬಂದಿದೆ ಈ ಸಾರಿ. ಇದಕ್ಕೆ ಈ ಥರ ಕಾಂಬಿನೇಷನ್. ಇದು ಸೇಮ್ ಬ್ಲೌಸು, ಬ್ಲೂ ಕಲರೇ ಬಂದಿದೆ ಇದು. ಸೊ ನನಗೆ ತಲೆಗೆ ಹೋಗಲಿಲ್ಲ, ಎರಡು ಸೇಮ್ ಕಲರ್ ಬ್ಲೌಸ್ ಆಯ್ತು ಅನ್ನೋದೇ ಗೊತ್ತಿಲ್ಲ. ಸೊ ಎರಡು ಸೇಮ್ ಕಲರ್ ಬ್ಲೌಸ್ ಆಯಿತು. ಬಟ್ ಸ್ವಲ್ಪ ಬಾರ್ಡ್ರಲ್ಲಿ ಡಿಫ್ರೆನ್ಸ್ ಇದೆ ಮತ್ತು ಸಾರಿ ಕಲರ್ ಚೇಂಜ್. ಸೊ ಇದಕ್ಕೂ ಅಷ್ಟೇ ಈ ಥರ ಮತ್ತು ಈ ಥರ ತಿಕ್ಕಾಗಿರೋ ಮಷಿನ್ ಎಂಬ್ರಾಯ್ಡ್ರಿ. ಇದಕ್ಕೂ 600 ರೂಪೀಸ್ ತೊಗೊಂಡಿದ್ರು. ತುಂಬ ಚೆನ್ನಾಗಿ ತಿಕ್ಕಾಗಿತ್ತು ವರ್ಕ್, ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ರು, ಖುಷಿಯಾಗಿತ್ತು ನನಗೆ. ಹಾಗೆ ಈ ಸತಿ ನಾನು ಒಂದು 5 ಬ್ಲೌಸಸನ್ನು ಮಾಡಿಸಿದೆ. ಇದು ಬ್ಲ್ಯಾಕ್ ಮತ್ತು ಈ ಥರ ಪಿಂಕ್ ಗೋಲ್ಡಿಶ್ ಕಲರು. ಸೊ ಇದಕ್ಕೆ ಬ್ಲ್ಯಾಕ್ ಕಲರ್ ಬ್ಲೌಸ್ ಬಂದಿತ್ತು. ಇದಕ್ಕೆ ನಾನು ಈ ಥರ ಬ್ಯಾಕ್ ಪಾಟ್ ನೆಕ್ಕಲ್ಲಿ ಇದು ನಾನು ಸ್ವಲ್ಪ ಬ್ರಾಡ್ ಕೊಟ್ಟಿದ್ದೀನಿ, ತುಂಬ ಇದು ಅಲ್ಲ, ಬ್ರಾಡ್ ನೆಕ್ಕು ಸ್ವಲ್ಪ. ಮತ್ತು ಫ್ರಂಟು ಅಷ್ಟೇ ಈ ಥರ ಕೊಟ್ಟಿದ್ದಾರೆ. ಸ್ವಲ್ಪ ಪಾಟ್ ನೆಕ್ಕಲ್ಲೇ ಫ್ರಂಟಲ್ಲೂ ಕೂಡ. ನೆಕ್ಸ್ಟು ಸ್ಲೀವ್ಸಿಗೆ ನಾನು ಈ ಥರ ಇಡಿಸಿದ್ದೀನಿ, ಕೆಳಗಡೆ ಏನು ಹಾಕಿಸ್ಲಿಲ್ಲ, ಜಸ್ಟ್ ಇಲ್ಲಿ ಮಾತ್ರ ವರ್ಕ್ ಬರೋ ಥರ ಈ ಥರ ಹಾಕ್ಸಿದ್ದೀನಿ. ಇಲ್ಲಿ ನಾನು ಈ ಥರ ರೌಂಡ್ ಬರೋ ಥರ ಇಡಿಸೋಣ ಅಂತ ಅಂದ್ಕೊಂಡೆ, ಬಟ್ ಇದರಲ್ಲಿ ಟೆಂಪಲ್ ಡಿಸೈನ್ ಇರೋದ್ರಿಂದ ಸೊ ಈ ಥರ ಇಡ್ತೀನಿ ಅಂತ ಹೇಳಿದರು. ಚೆನ್ನಾಗಾಗಿದೆ. ಇದಕ್ಕೆ 700 ರೂಪೀಸು. ಮತ್ತು ಇನ್ನೊಂದೇನಂತಂದರೆ ಪಿಂಕ್ ಕಲರ್ ಸ್ಯಾರಿ ಇತ್ತು ನಂದು. ಇದಕ್ಕೆ ರನ್ನಿಂಗ್ ಬ್ಲೌಸ್, ಅಂದರೆ ಸೇಮ್ ಆ್ಯಸ್ ಇಟ್ ಈಸ್ ಸ್ಯಾರಿ ಯಾವ ಕಲರ್ ಇದೆಯೋ ಅದೇ ಕಲರೇ ಬ್ಲೌಸ್ ಪೀಸ್ ಬಂದಿರೋದು. ಸೊ ಹಾಗಾಗಿ ಸ್ವಲ್ಪ ಪಿಂಕಲ್ಲಿ ಮತ್ತು ಈ ಥರ ಸಿಲ್ವರ್ ಕಲರಲ್ಲಿ ಡಿಸೈನ್ ಮಾಡೋಕ್ಕೆ ಹೇಳಿದ್ದೆ. ನೆಕ್ಕು ಬ್ಯಾಕ್ ನೆಕ್ ಈ ಥರ ಇಡಿಸ್ಕೊಂಡಿದ್ದೀನಿ. ಫ್ರಂಟ್ ನೆಕ್ಕು ಆ್ಯಸ್ ಇಟ್ ಈಸ್ ಇದೇ ಥರನೇ, ಇದೇ ಥರ ಹಿಂಗೆ. ಮತ್ತು ನಾನು ಸ್ಲೀವ್ಸಿಗೆ ಬೇಡ ಅಂತ ಹೇಳಿದೆ. ಸ್ಲೀವ್ಸ್ ಬಂದು ಈ ಥರ ಫುಲ್ ಸಿಲ್ವರ್ ಇರೋದ್ರಿಂದ ಕೆಳಗಡೆ ಹ್ಯಾಂಗಿಂಗ್ಸ್ ಹಾಕಿದ್ರೆ ಆಯಿತು ಅಂತ ಹೇಳಿ ಸೊ ಇದನ್ನು ಸ್ಲೀವ್ಸಿಗೆ ಏನು ಹಾಕ್ಸೋಕೆ ಹೋಗಲಿಲ್ಲ, ಸಿಂಪಲಾಗಿ ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿ. ಸೊ ಬರೀ ನೆಕ್ ಮಾತ್ರ ಹಾಕಿದ್ದಕ್ಕೆ, ಬ್ಯಾಕ್ ಮತ್ತು ಫ್ರಂಟ್ ಹಾಕಿದ್ದಕ್ಕೆ 400 ರೂಪೀಸು ಈ ಥರ ಹಾಕ್ಕೊಟ್ಟಿದ್ದಾರೆ. ಇದು ಕೂಡ ವರ್ತ್ ಅಂತ ಅನ್ನಿಸ್ತು. ಇದು ಅಮ್ಮನ ಸ್ಯಾರಿ, ಆರೆಂಜ್ ಕಲರ್ ಸ್ಯಾರಿ ಇದೆ. ಸೊ ಹಾಗಾಗಿ ನಾನು ಸಿಂಪಲ್ ಆಗಿರಲಿ ಅಂತ ಹೇಳಿ ಅಮ್ಮ ಇದುವರೆಗೂ ಎಂಬ್ರಾಯ್ಡ್ರಿ ಬ್ಲೌಸ್ ಹಾಕಲಿಲ್ಲ. ನನಗೆ ಹೇಳ್ತಾ ಇದ್ರು ಎಂಬ್ರಾಯ್ಡ್ರಿ ಮಾಡಿಕೊಡು ಒಂದು ಬ್ಲೌಸಿಗೆ ಅಂತ ಹೇಳಿ. ಮಾಡೋಕ್ಕೆ ಟೈಮೇ ಸಿಕ್ಕಿರಲಿಲ್ಲ. ಹಾಗಾಗಿ ನಂದು ಮಾಡಿಸ್ತಾ ಇದ್ನಲ್ಲ, ಹಾಗಾಗಿ ಇದೊಂದು ಮಾಡಿಸೋಣ ಅಂತ ಹೇಳಿ ಸೊ ಇದೊಂದು ಬ್ಲೌಸ್ ಮಾಡಿಸ್ದೆ. ಇದು ಸ್ಲೀವ್ಸಿಗೆ, ಹಾಗೆ ಇದು ಬ್ಯಾಕು ಮತ್ತು ಫ್ರಂಟು. ಇದಕ್ಕೂ 600 ರೂಪೀಸ್ ಅನಿಸುತ್ತೆ. ಹಾಗೆ
ಇನ್ನೊಂದು ಪೈಟ್ನಿ ಸ್ಯಾರಿ ಕಲರ್ ಬಂದು ಒಂಥರ ಪಿಕಾಕ್ ಗ್ರೀನು. ಸೊ ಹಾಗಾಗಿ ನಾನೇನು ಮಾಡಿದೆ ಅಂತಂದರೆ ಇಲ್ಲಿ ಈ ಥರ ಎಕ್ಸ್ಟ್ರಾ ಈ ಥರ ಬಾರ್ಡ್ರ್ ಬರುತ್ತಲ್ಲ ಪ್ಲೇನ್. ಸೊ ಹಾಗಾಗಿ ನೀವು ಇಲ್ಲಿ ಮಾತ್ರ ನನಗೆ ಡಿಸೈನ್ ಮಾಡಿಕೊಟ್ಬಿಡಿ, ಅದು ಫಿಲ್ ಆಗುತ್ತೆ ಅಂತ ಹೇಳಿದೆ. ಬುಟಾಸ್ ಹಾಕ್ಸಿದ್ರೆ ಇನ್ನೂ ಚೆನ್ನಾಗಿ ಕಾಣಿಸ್ತಿತ್ತು ಅನ್ಕೊಂಡೆ. ಇವಾಗ ಬಂದಮೇಲೆ ಅನಿಸುತ್ತೆ ಇದು ಸ್ಲೀವ್ಸಿಗೆ. ಇವಾಗ ನಾನೇ ಇದಕ್ಕೆ ಡಿಸೈನ್ ಮಾಡ್ತೀನಿ, ಹೇಗೆ ಮಾಡ್ಬೋದು ಅಂತ ಹೇಳಿ. ಸೊ ಬುಟಾಸ್ ಹಾಕಿ ತೋರಿಸ್ತೀನಿ ಯಾವ ಥರ ಮಾಡೋದು ಅಂತ ಹೇಳಿ. ಹಾಗೆ ಫ್ರಂಟು ಈ ಥರ ಹಾಕಿದ್ದಾರೆ, ಸೇಮ್ ಲೈನ್ ಏನು ಬಂದಿದೆಯಲ್ಲ ಅದನ್ನೇ ಆ್ಯಸ್ ಇಟ್ ಈಸ್ ಬ್ಯಾಕು ಮತ್ತು ಫ್ರಂಟು ಹಾಕಿದ್ದಾರೆ. ನನಗೇನಂತಂದರೆ ಈ ಥರ ಸ್ಕ್ವಯರ್ ನೆಕ್ ಇಷ್ಟ ಆಗೋದಿಲ್ಲ. ಅವರಿಗೆ ಅದು ಮೋಸ್ಟ್ಲಿ ಡಿಸೈನ್ ಹೋಗಿತ್ತೋ ಇಲ್ಲ ನಾನು ಹಾಕೋದು ಮರ್ತ್ಬಿಟ್ನೋ ಗೊತ್ತಿಲ್ಲ, ಅದನ್ನ ಸ್ಕ್ವೇರ್ ಹಾಕ್ಕೊಟ್ಟಿದ್ದಾರೆ, ಏನೂ ಮಾಡೋಕ್ಕಾಗೋದಿಲ್ಲ. ಸೊ ಇರಲಿ ಅಂತ ಹೇಳಿ. ಬಟ್ ಇದೊಂದು ಡಿಸಪಾಯಿಂಟ್ಮೆಂಟ್ ಏನಂತ ಅಂದರೆ ಸ್ಕ್ವಯರ್ ನೆಕ್, ಹಾಗೆ ಇದಕ್ಕೆ 600 ರುಪೀಸ್ ಅನಿಸುತ್ತೆ. ಇದಕ್ಕೂ ಕಂಪೇರ್ ಮಾಡಿದರೆ ಸ್ವಲ್ಪ ಇದಕ್ಕೆ ಕಾಸ್ಟ್ಲಿ ಆಯ್ತಾ ಅಂತ ಅನ್ನಿಸ್ತು ನನಗೆ. ಫುಲ್ ಏನಿಲ್ಲ, ಇಷ್ಟೇ, ಸ್ಲೀವ್ಸಿಗೂ ಇಷ್ಟೇ, ಬಟ್ ಬಾರ್ಡ್ರ್ ಮಾತ್ರ ಹಾಕಿದ್ದಾರೆ, ಬುಟ್ಟಾಸ್ ಇಲ್ಲ ಇದರಲ್ಲಿ. ಹಾಗೆ ಇನ್ನೊಂದು ಗ್ರ್ಯಾಂಡ್ ಆಗಿರಲಿ ಅಂತ ಹೇಳಿ ಇದೊಂದು ಬ್ಲೌಸು, ನೆಕ್ಕು ಈ ಥರ ಹಾಕ್ಸಿದ್ದೀನಿ. ಸೇಮ್ ಈಗ ಬ್ಯಾಕಲ್ಲಿ ಏನು ಬಂದಿದ್ದಾರೆ ಇದೇ ಪ್ಯಾಟರ್ನಲ್ಲಿ ಫ್ರಂಟ್ ಇರಲಿ ಅಂತ ಹೇಳಿ ಈ ಥರ ಹಾಕ್ಸಿದ್ದೀನಿ ಫ್ರಂಟಲ್ಲಿ. ನನಗೆ ಟ್ಯಾಸಲ್ಸ್ ನಾನು ಜಾಸ್ತಿ ಹಿಂದ್ಗಡೆ ಈ ಟ್ಯಾಸಲ್ಸ್ ಹಾಕ್ಸಿ ಇದು ಮಾಡ್ತೇವಲ್ಲ, ಸೊ ಅದನ್ನು ನಂಗೆ ಜಾಸ್ತಿ ಇಷ್ಟ ಆಗೋದಿಲ್ಲ. ನಾನು ಯಾವ ಬ್ಲೌಸಿಗೂ ಹಾಕೋದೇ ಇಲ್ಲ ಆ ಥರ ಎಲ್ಲ ಕಟ್ಟೋದನ್ನು. ಹಾಗಾಗಿ ನಾನು ಟ್ಯಾಸಲ್ಸ್ ಹೇಳಕ್ಕೆ ಹೋಗಲಿಲ್ಲ ಅವ್ರಿಗೆ. ಸ್ಲೀವ್ಸಿಗೆ ಈ ಥರ ಫುಲ್ ವರ್ಕ್ ಹಾಕ್ಸಿದ್ದೀನಿ. ಇಲ್ಲಿ ಮಾಡಿಸ್ಬೋದಿತ್ತು, ಬಟ್ ಇದು ಹ್ಯಾಂಡ್ ಎಂಬ್ರಾಯ್ಡ್ರಿ ಆಗಿದ್ರೆ ಇಲ್ಲಿ ಮತ್ತೆ ಇಲ್ಲಿ ಹಾಕೋಣ ಅಂತ ಅಂದ್ಕೊಂಡಿದ್ದೆ ನಾನು. ಅದೊಂಥರ ಚೆನ್ನಾಗಿ ಕಾಣುತ್ತೆ ಈ ಬಾರ್ಡ್ರಾಗೆ. ಇಲ್ಲಿ ಪ್ಲೇನಲ್ಲಿ ಇಲ್ಲಿ ಮಾತ್ರ ಮಾಡಿದರೆ ಚೆನ್ನಾಗಿ ಕಾಣುತ್ತೆ ಅಂತ ಅಂದ್ಕೊಂಡಿದ್ದೆ. ಬಟ್ ಬೇರೆ ಯಾರಾದ್ರೂ ಮಾಡಿಬಿಡ್ತೀವಿ ಎಂಬ್ರಾಯ್ಡ್ರಿನೆಲ್ಲ. ನಮ್ಮದು ಅಂದ ತಕ್ಷಣ ಏನಾದರೂ ಫಂಕ್ಷನ್ ಇದೆ ಅಂತ ಅಂದರೆ ಕೈಕಾಲೇ ಆಡೋದಿಲ್ಲ. ಸೊ ಹಾಗಾಗಿ ಬೇಡ ಅಂತ ಹೇಳಿ ಮಾಡೋಕ್ಕೆ ಕೊಟ್ಟೆ ಇದನ್ನು. ಇದು 1300 ರುಪೀಸ್ ಏನೋ ಅನಿಸುತ್ತೆ ಇದಕ್ಕೆ. ಒಂಥರ ನನಗೇನೋ ಇವಾಗ ಇನ್ನೂ ಒಂದು ಸ್ವಲ್ಪ ಗ್ರ್ಯಾಂಡ್ ಆಗಬೇಕಿತ್ತೇನೋ, ಅಂದರೆ ಹ್ಯಾಂಡ್ ಎಂಬ್ರಾಯ್ಡ್ರಿ ಇದ್ರೆ ಫುಲ್ ಚೆನ್ನಾಗಿ ಗ್ರ್ಯಾಂಡಾಗಿ ಕಾಣಿಸ್ತಾ ಇತ್ತು. ಬಟ್ ಇವಾಗ ಹಾಕೊಂಡು ಕೂತ್ರೆ ಏನಾದರೂ ಆದರೆ ಅಂತ ಹೇಳಿ ಏನಾದರೂ ಮಾಡಬೇಕು ಅಂತ ಇದ್ದೆ, ಬಟ್ ಮಾಡೋಷ್ಟು ಟೈಮ್ ಇಲ್ಲ. ಮಾಡಿದರೆ ಮತ್ತೇನಾದರೂ ಆದರೆ ಅಂತ ಹೇಳಿ, ಅಂದರೆ ಅದಕ್ಕೆ ಅದು ಮ್ಯಾಚ್ ಆಗಲಿಲ್ಲ ಅಂತ ಹೇಳಿ, ಸೊ ಇದನ್ನು ಹೀಗೆ ಸ್ಟಿಚ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ.